ನಮಸ್ಕಾರ. ಇವತ್ತು ಬಹಳ ಬೇಸರದ ಸಂಗತಿಯೊಂದು ನನ್ನ ಮನಸ್ಸಿಗೆ ಉದ್ಭವಿಸಿದೆ. ನಮ್ಮ ಹಿರಿಯರು, ನನ್ನ ಪಕ್ಷದಲ್ಲಿದ್ದಂಥ ಹಿರಿಯ ಮುತ್ಸದಿ ರಾಜಕಾರಣಿ ಬಸವರಾಜ ಹೊರಟ್ಟಿಯವರು, ಅವರು ಯಾವುದೋ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಕೇಳಿ ತುಂಬ ಬೇಸರವಾಯಿತು. ಹೊರಟ್ಟಿಯವರು ಸತತವಾಗಿ ಎಷ್ಟೋ ಬಾರಿ ವಿಧಾನ ಪರಿಷತ್ತು ಬೇರೆ ಬೇರೆ ಕಡೆಗಳಲ್ಲಿ ಅಧ್ಯಕ್ಷರಾಗಿ, ಸಭಾಧ್ಯಕ್ಷರಾಗಿ ಎಲ್ಲ ಇದ್ದಂಥ ಒಬ್ಬ ವ್ಯಕ್ತಿ, ನುರಿತ ಅನುಭವ ಇರುವ ಒಬ್ಬ ಒಳ್ಳೆಯ ಮೇಧಾವಿ, ಅಷ್ಟೇ ಗುಣವಂತ, ಯಾವ ಒಬ್ಬ ಮನಸ್ಸನಿಗೂ ನೋವಾಗದಂತೆ ವರ್ತಿಸುವಂಥ ಒಂದು, ನಮ್ಮ ಪಕ್ಷದಲ್ಲಿರುವಾಗ ನಾನು ಹೇಳಿದ್ದಲ್ಲ, ಈಗ ಬಿ ಜೆ ಪಿಲಿರ್ಬೋದು, ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ಬೋದು, ಈ ಬಗ್ಗೆ ನಾನು ಹೇಳೋದಲ್ಲ, ಅವರ ಸ್ವಭಾವ. ಇಂಥ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿ ಇರಬೇಕಿತ್ತು ಎಂಬ ನಮ್ಮ ಹಂಬಲ. ಯಾಕಂತ ಹೇಳಿದರೆ, ಒಬ್ಬ ಅಧ್ಯಕ್ಷರು ತುಂಬ ಜನ ಬರ್ತಾರೆ, ಯಾರನ್ನಾದರೂ ಮಾಡ್ಬೋದು, ಇವರು ಹೋಗುವಾಗ ಇನ್ನೊಬ್ಬರು ಬರ್ಬೋದು. ಆದರೆ ಹೋಲಿಕೆ ಮಾಡುವಾಗ ಅದು ಬಸವರಾಜ ಹೊರಟ್ಟಿಯವರಿಗೆ ಹೋಲಿಕೆ ಮಾಡುವಂಥ ವ್ಯಕ್ತಿ ಇನ್ನೊಬ್ಬ ಸಿಗಲಿಕ್ಕಿಲ್ಲ ಎಂಬ ಈ ಅಭಿಪ್ರಾಯ ನನ್ನದು. ಅಂಥ ಒಬ್ಬ ಮೇಧಾವಿ. ಈಗ ನೋಡಿ, ನಮಗೆ ಸ್ಪೀಕರ್ ಆಗಿ, ವಿಧಾನಸಭಾ ಅಧ್ಯಕ್ಷರಾಗಿ ಅವರು ಮಾಡಿದಂಥ ಕೆಲವು ಕಾರ್ಯಕ್ರಮ, ಖಾದರ್ರವ್ರ ಬಗ್ಗೆ ಗುಣಕ್ಕೆ ಮತ್ಸರ ಇಲ್ಲ ನೋಡಿ. ಯಾವುದೇ ಪಕ್ಷ ಹೇಳಬಾರದು, ಪಕ್ಷ ಬೇರೆ, ಗುಣ ಬೇರೆ. ಪಕ್ಷದಲ್ಲಿದ್ದುಕೊಂಡು ಅವು ಮಾಡಿದ ಒಳ್ಳೆ ಕೆಲಸವನ್ನು, ಗುಣಗಾನವನ್ನು ನಾವು ಮಾಡಲೇಬೇಕು. ಇವತ್ತು ವಿಧಾನಸಭೆಯಲ್ಲಿ ಬಹಳ ದೊಡ್ಡ ವಿಚಾರವನ್ನು ಖಾದರ್ ಮಾಡಿದ್ದಾರೆ. ಕಾರಣ, ಅಲ್ಲಿ ಏನು ತಪ್ಪು ಮಾಡಲಿಲ್ಲ, ಯಾರು ತಪ್ಪು ಮಾಡ್ತಾರೆ ಅವರಿಗೆ ಒಂದು ಬುದ್ಧಿವಾದ ಮಾಡಿದ್ದಾರೆ. ಆದ್ದರಿಂದ ಈಗ 18 ಜನ 20 ಜನ ಅದಲ್ಲ ಲೆಕ್ಕಾಚಾರ. ಒಂದು ಬೇಡದ ಕೆಲಸ ಮಾಡುವಾಗ ಕಡಿವಾಣ ಮಾಡೋದು, ಅದು ಡ್ಯೂಟಿ ಯಾರದು? ಆ ಅಧ್ಯಕ್ಷನದು. ಖಾದರ್ ಮಾಡಿದಂತೆ ಹೇಳೋದಲ್ಲ. ಖಾದರ್ಗೆ ಅಲ್ಲಿ ಆ ರೀತಿಯ ವ್ಯವಸ್ಥೆಯನ್ನು ಮಾಡದೇ ಇದ್ದಲ್ಲಿ ಮುಂದೆ ಕಲಾಪ ನಡೆಸಲಿಕ್ಕೆ ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಲೇಬೇಕಾಯಿತು, ಮಾಡಿದರು. ಅದೇ ರೀತಿಯಲ್ಲಿ ಈಗ ನಮ್ಮ ಬಸವರಾಜ ಹೊರಟ್ಟಿಯವರು ಮೇಧಾವಿ, ಯಾವ ಸಮಯದಲ್ಲೂ ಎಂಥ ಸಂದರ್ಭದಲ್ಲಿಯೂ ಯಾವ ರೀತಿಯಲ್ಲಿ ನಿಲುವು ತಗೊಳ್ಳಿಕ್ಕೂ, ಯಾವ ರೀತಿಯ ತೀರ್ಮಾನ ತಗೊಳ್ಳಿಕ್ಕೂ, ಯಾರಿಗೂ ಸಮಾಧಾನಕರ ಉತ್ತರ ಕೊಡಲಿಕ್ಕೂ, ಸಮಾಜ ಮತ್ತು ರಾಜ್ಯದ ಘನತೆಯ ಬಗ್ಗೆ, ರಾಜ್ಯಕ್ಕೆ ಆಗುವಂಥ ಅನಾಹುತ ಬರುವಾಗ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳುವಂಥ ಒಬ್ಬ ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿ ಬಸವರಾಜ ಹೊರಟ್ಟಿ. ಇಂಥ ಒಬ್ಬ ಅಲ್ಲದೆ ಒಳ್ಳೆಯ ತಿಳುವಳಿಕೆ ಇತ್ತು ಅವರಿಗೆ. ತಿಳುವಳಿಕೆ ತುಂಬ ಇರುವುದರಿಂದ ಆ ತಿಳುವಳಿಕೆಯನ್ನು ಉಪಯೋಗಕ್ಕೆ ತೆಗೆದುಕೊಂಡು ಈ ರಾಜ್ಯಕ್ಕೆ ಅವರು ಅರ್ಪಿಸಿದ್ದಾರೆ. ಮಾನ್ಯ ಬಸವರಾಜ ಹೊರಟ್ಟಿಯವರೇ, ನಾನು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಸಾಧ್ಯ ಇದ್ದಷ್ಟು ನೀವು ಸಮಾಧಾನ ತಗೊಂಡು ಈ ಅವಕಾಶವನ್ನು ಬಿಡಬೇಡಿ, ಇದನ್ನು ನೀವು ಇಟ್ಟುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭಾಳ ಅಗತ್ಯ ಇದ್ದೀರಿ ನೀವು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.